ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರು. ಇದು ಬಂದು ಬಾಗಾ ಬೀಚು. ಬಿಸಿಲು ತುಂಬ ಇದೆ. ಆಯಿತು, ಆಮೇಲೆ ಬಟ್ ನಾಳೆ 31ದು ಏನು ಈವಿದೆ ಅದು ನಡೆಯೋದಿಲ್ಲೇನೆ. ಹೇಳಿ ಅಣ್ಣ. ನಮಸ್ಕಾರ ಅಣ್ಣಾರ, ಆರಾಮದ್ದೀರಾ? ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾಳೆ ನ್ಯೂ ಇಯರು, ನಾಳೆ 31. ಹಾಗಾಗಿ ಕಸ್ಟಮರು ಇಷ್ಟೊಂದಿಲ್ಲ. ಇವಾಗ ಸಾಯಂಕಾಲ ಆದರೆ ಬರ್ತಾರೆ ಕಸ್ಟಮರು. ಇಷ್ಟೊಂದೇನು ಇವಾಗ ಕ್ರೌಡ್ ಇಲ್ಲ. ಮಾರ್ನಿಂಗ್ ಟೈಮಲ್ಲಿ ಜಾಸ್ತಿ ಇರಲ್ಲ ಕಸ್ಟಮರು. ಈವ್ನಿಂಗ್ ಆದಮೇಲೆ ತುಂಬ ಜನ ಇರ್ತಾರೆ. ನಾಳೆ ತುಂಬ ಬೆಳಗ್ಗೆಲಿಂದ ಫುಲ್ಲು ಗದ್ದಲ ಇರುತ್ತೆ. ಆ ನಮೂನಿ ಜನ ಇರ್ತಾರೆ. ನಾನು ಇಲ್ಲೇ ವಾಟರ್ ಸ್ಪೋರ್ಟ್ಸಲ್ಲಿ ಕೆಲಸ ಮಾಡೋದು. ಕೂಡ ಜಾಸ್ತಿ ಜಗಳ ಮಾಡೋದು, ಆಮೇಲೆ ಆ ಕಡೆ ಈ ಕಡೆ ಹಿಂಗೆ ಹೆಣ್ಮಕ್ಳಿಗೆ ಮುಟ್ಟೋದು, ಆ ಥರ ಮಾಡಿದ್ರೆ ಭಾಳ ಹೊಡಿತಾರೆ ಇಲ್ಲಿ. ಗುಡ್ ಗುಡ್ ಗುಡ್. ಇದು ಚೆನ್ನಾಗಿದೆ. ಹಾಂ, ಮಜಾ ನೈ ಆ ರಹಾ ಹೈ. ಕರೆಕ್ಟು ಸರ್. ಯಾಕಂದ್ರೆ ಸೇಫ್ಟಿನೂ ಮೇನ್ ಅಲ್ವಾ? ಸೇಫ್ಟಿ ಮೇನು. ಕುಡಿಬಹುದು, ಅವ್ರವ್ರ ಲಿಮಿಟಲ್ಲಿ ಕುಡಿದು ಅವ್ರವ್ರು ಎಂಜಾಯ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು. ಇಲ್ಲೇ ಕುಡಿದ ಆ ಥರ ಗದ್ದಲ ಮಾಡಿದ್ರೆ ಇಲ್ಲಿ ಭಾಳ ಹೊಡಿತಾರೆ. ಒಬ್ಬೊಬ್ರು ಸತ್ತು ಹೋಗ್ತಾರೆ. ಆ ನಮೂನಿ ಹೊಡಿತಾರೆ. ಹೇ ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನು. ಜಾಸ್ತಿ ಏನಾದ್ರು ಪ್ರಾಬ್ಲಮ್ ಮಾಡಿದ್ರೆ ಆ ಥರನೂ ಇರುತ್ತೆ. ಆದರೆ ಏನಾರು ಇರಲಿ, ಸ್ವಲ್ಪ ಸೇಫ್ಟಿನೇ ಆಗಿರೋದು ಒಳ್ಳೇದು. ಆಯಿತು. ತುಂಬ ಚೆನ್ನಾಗಿ ಮಾತಾಡಿದ್ರಿ. ತಮ್ಮ ಹೆಸರು? ವಿಠಲ್ ಅಂತ. ವಿಠಲ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಇಲ್ಲಿ ಬಂದಾಗ ಹೇಗಿರಬೇಕು ಏನು ಅಂತ ನೀವು ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಇವರೆಲ್ಲ ನಿಮ್ಮ ಫ್ರೆಂಡ್ಸ್? ಇವರೆಲ್ಲ ಆಲ್ಮೋಸ್ಟ್ ಕನ್ನಡದವರೇನಾ? ಬೋಟಿಂಗ್ ಡ್ರೈವರ್ಸ್. ನೋಡಿ ಗುರು, ಈ ಮರಳು ನೋಡ್ತಾ ಇದ್ರೆ ಒಳ್ಳೆ ಚಿರೋಟಿ ರವೆ ಇದ್ದಂಗೆ ಇದೆ. ಇದನ್ನ ತಗೊಂಡ್ಬಿಟ್ಟು ರವೆ ಉಂಡೆ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಹಾ, ಸರಿ ಬಿಡಿ, ಆ ರವೆ ಉಂಡೆ ಕತೆ. ನೀವು ಅನ್ಕೋತಾ ಇದ್ದೀರಿ ಏನು ಇಲ್ಲಿ ಯಾರು ಇಲ್ವೇ ಇಲ್ಲ, ಇವಳು ನೋಡಿದ್ರೆ ನ್ಯೂ ಇಯರ್ಗೆ ಬಂದಿದ್ದೀನಿ ಹಂಗೆ ಅಂತೇಳಿ ಅನ್ಕೋತಾ ಇದ್ದೀರಲ್ವಾ? ಇದು ನಾನು ಬೆಳಗ್ಗೆ ಬಂದಿರೋದು, 30ನೇ ತಾರೀಕು ಬಂದಿರೋದು. ನಾಳೆ ನೋಡ್ಬೇಕು ಗುರು. ಇಲ್ಲಿ ಮರಳು ಅಂದರೆ ಇಲ್ಲಿ ಹೇಳ್ತಾರಲ್ಲ ಕನ್ನಡದಲ್ಲಿ ಒಂದು ಗಾದೆ, ಮರಳು ನೆತ್ತಿ ಮೇಲೆ ಬಿಸಾಕಿದ್ರೆ ಕೆಳಗೆ ಬೀಳಲ್ಲ ಅಂತ. ಅಷ್ಟು ಜನ ಇರ್ತಾರೆ. ಇವಾಗ ನಾನು ನಿಮ್ಗೆ ಕರ್ಕೊಂಡು ಬನ್ನಿ, ನ್ಯೂ ಇಯರ್ ಹೆಂಗಿದೆ ಅಂತ ತೋರಿಸ್ತೀನಿ. ಬಿಡು. ಗುರು, ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರಿಗೂ ಸೂಪರ್ ಆಗಿರಲಿ. ನಾನಿನ್ನು ಹೆಚ್ಚು ವಿಡಿಯೋಸ್ ಹಾಕಬೇಕು, ನೀವು ಆ ವಿಡಿಯೋಸ್ನೆಲ್ಲ ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು. ಅದೇ ಥರ ಇವತ್ತು ನನ್ನ ಬರ್ಡೇ ಸಹ, ನನ್ನ ಬರ್ಡೇ ಇಲ್ಲಿ ಬೀಚಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ಕಾಮೆಂಟಲ್ಲಿ ಎಲ್ಲರೂ ನನಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ಗುರು. ಹಲೋ ಗುರು, ಇವತ್ತು ಗೋವಾ ಅಲ್ಲಿ ಪ್ರತಿ ಸಲ ನಾನು ಬ್ಯಾಂಗ್ಳೂರಲ್ಲಿ ನನ್ನ ಬರ್ಡೇನ ವಿತ್ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ನಾನು ಮಾಡ್ಕೊಳ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ 2025 ಅಲ್ಲಿ ನಾನು ನನ್ನ ಬರ್ಡೇನ ಗೋವಾ ಅಲ್ಲಿ, ಸೌತ್ ಗೋವಾ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೆ. ಗುರು, ಇವಾಗ ನಾನಿರೋದು ಕ್ಯಾಂಜೋಲಿಯಂನ ಫಿಶ್ ಮಾರ್ಕೆಟಲ್ಲಿ. ಬನ್ನಿ, ನಾನು ನಿಮಗೆ ಫಿಶಸ್ ತೋರಿಸ್ತೀನಿ. ಚಲೋ ಫಿಶ್ ಮಾರ್ಕೆಟ್. किधर से आप लोग? नागपुर. ನೋಡಿ, ನಾಗ್ಪುರಿಂದ ಇಲ್ಲಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಅವರು ಫಿಶ್ ತಗೊಳ್ಳಿಕ್ಕೆ ಬಂದಿದ್ದಾರೆ. इसका कुछ नाम पता है क्या इसका? सुरमई. हाँ हाँ, ये वाला पॉम्पलेट होगा. हाँ, पॉम्पलेट. टाइगर फिश होगा. तो इसका नाम किंग प्रॉन्स. ಇದು किंग प्रॉन्स. वो वाला छोटा वाला वो प्रॉन्स है. ओनली प्रॉन्स. वो वाला पॉम्पलेट है. वो पापलेट है. ಪಾಂಪ್ಲೆಟ್. ಗುರು, ಕಿಂಗ್ ಫಿಶ್ ನೋಡಿದ್ದೀರಾ? ನೋಡಿ, ಇದೆ ಕಿಂಗ್ ಫಿಶ್. ಈ ಫಿಶ್ ಮಾತ್ರ ಇಷ್ಟು ದಪ್ಪ ಇದೆ, ಬಟ್ ಇದನ್ನ ಮಾರ್ತಾ ಇರೋರು ನೋಡಿ ಎಷ್ಟು ಸಣ್ಣ ಇದ್ದಾರೆ. ಇದು 7.6 kg, 6,000 rupees ಇದೆ ಇದು ಫಿಶ್ ರೇಟ್.
ಓಕೆ ಥ್ಯಾಂಕ್ ಯು ಮೇಡಮ್. ಮಾಡ್ತಾ ಇದ್ದಾರೆ मैडम ये इसका नाम क्या है? वो छोटा पॉम्पलेट यही है. ನೋಡಿ ಇದು ಫ್ಲವರ್ ಮಾರ್ಕೆಟ್ ಅನ್ಸುತ್ತೆ. ಇದು ಕ್ರ್ಯಾಬ್, ಮ್ಯಾಕ್ರಲ್. ಎಜುಕೇಷನ್ ಏನು ಅಂತ ಅನ್ನೋದಕ್ಕೆ ನೋ ಎಜುಕೇಷನ್, ಓನ್ಲಿ ಸೆಲ್ಲಿಂಗ್ ದ ಫಿಶ್. ಅಂದರೆ ನನಗೆ ಎಜುಕೇಷನ್ ಎಲ್ಲ ಏನಿಲ್ಲ, ಬಟ್ ನಾನು ಫಿಶ್ ಮಾರೋದ್ರಲ್ಲಿ ವೆರಿ ಫೇಮಸ್ ಅಂತ ಹೇಳಿದರು. ಗುಡ್. ಏನೋ ಇದೆ ನೋಡಿ, ವಾಟ್ ಇಸ್ ಇಟ್? ಸ್ಟಾರ್. ಇದು ಫಿಶ್ ಇಲ್ಲಿ ನೋಡಿ, ಫಿಶ್ ಸ್ಟಾರ್. ನೋಡಿ ಎಷ್ಟು ಚೆನ್ನಾಗಿದೆ, ಇದು ಸೂಪರ್ ಇದೆಲ್ಲ. ಇವರಿನ್ನ ಇವಾಗ ತೆಗಿತಾ ಇದ್ದಾರೆ ಚಿಕ್ಕ ಚಿಕ್ಕ ಫಿಶಸ್. ಬೇಕು ನೋಡಿ, ಕತ್ಕೊಂಡು ರೆಡಿ ಆಗಿ ಕೂತಿದೆ, ಯಾವಾಗ ಫಿಶ್ ಹಾಕ್ತಾರೆ ತಿನ್ನೋಣ ಅಂತ. ಲ್ಯಾಟ್ರಿ ನಾಮ್ ನೈ ಪತಾ. ಓಕೆ, ಕಿತ್ನಾ ಕಿಲೋ? ಪೂರ ನೋಡಿ, ಇದೆಲ್ಲ ಒಂದು 20-30 ರೂಪಾಯಿಗೆ ಕೊಡ್ತಾ ಇದ್ದಾರೆ ಅವರು. ಥ್ಯಾಂಕ್ ಯು. ಇವ್ರ ಹತ್ರ ನೋಡಿ ಎಷ್ಟು ಇದ್ದಾವೆ. ಇದು 6 kg ಇದೆ, ಇದು 7 kg ಇದೆ. ಇದು ರೇಟು ಒಂದು 5,440 ರೂಪಾಯಿ, ಇದು 6,080 ರೂಪಾಯಿ, ಇದು 5,520 ರೂಪಾಯಿ, ಇದು 2,000 ರೂಪಾಯಿ, ಇದು 2,000 ರೂಪಾಯಿ, ಇದು 5,000. हे प्रभु हे हरि राम कृष्ण इसका नाम क्या है? ಗುರು, ಇದು ಬಂದು ಬಾಗಾ ಬೀಚ್ ಹತ್ರ. ನಾನು ಇಲ್ಲಿ ಸುಮಾರು ಬಟ್ಟೆಗಳು ಶಾಪಿಂಗ್ ಮಾಡಿದ್ದೀನಿ, ನೋಡೋಣ ಬನ್ನಿ. ಭಯ್ಯ, आपका नाम? संतोष. अच्छा, आपका शॉप का नाम? शॉप का नाम है ऐसा सेकेंड टीटोज लाइन में शॉपिंग एरिया करके रहता है, स्ट्रीट लाइन. ಹಾಯ್ ಗುರು, ಇದು ಬಂದು ಕಾಲಂಗಟ್ಗೆ ಹೋಗೋ ಬೀಚ್ ರೋಟಲ್ಲಿ ಸಿಗುತ್ತೆ. ನಮ್ಗೆ ಯಾರಿಗಾನ ಇಡ್ಲಿ, ದೋಸೆ ಅಥವಾ ಸೌತ್ ಇಂಡಿಯನ್ ಫುಡ್ ತಿನ್ನಬೇಕಂದ್ರೆ ಇಲ್ಲಿದೆ. ಇದ್ರ ಹೆಸರು ಬಂದು ಗೋದಾವರಿ ತೆಲುಗು ರುಚಿಲು ಅಂತ. ಇದ್ರದ್ದು ಫೋನ್ ನಂಬರ್ ಮತ್ತು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಜಸ್ಟ್ ನಿಮಗೆ ಕಾಲಂಗಟ್ಗೆ ಹೋಗೋ ಮುಂಚೆ ಒಂದು ಸರ್ಕಲ್ ಸಿಗುತ್ತೆ, ಆ ಸರ್ಕಲಲ್ಲಿ ಈ ಒಂದು ಹೋಟೆಲ್ ಇದೆ. ಇಲ್ಲಿ ಬಂದು ನೀವು ದೋಸೆ, ನಿಮಗೆ ನಾರ್ತ್ ಇಂಡಿಯನ್ ಫುಡ್ ತಿಂದು ಬೇಜಾರಾದರೆ ಯು ಕ್ಯಾನ್ ಗೋ ಫಾರ್ ದ ಸೌತ್ ಇಂಡಿಯನ್. ಗುರು, ಇದಾಗಿತ್ತು ಹೊಸ ವರ್ಷದ ಮತ್ತು ನನ್ನ ಬರ್ಡೇಯ ಒಂದು ಸೆಲೆಬ್ರೇಷನ್ಸ್. ಮತ್ತು ಗುರು, ಬರ್ಡೇನ ಯಾವಾಗಲೂ ಫ್ಯಾಮ್ಲಿ ಜೊತೆ, ಫ್ರೆಂಡ್ಸ್ ಜೊತೆ ಮಾಡ್ಕೊಳ್ಳೋದು ಒಂದು ಎಂಜಾಯ್ಮೆಂಟ್. ಆದರೆ ಹೊಸ ಊರಿನಲ್ಲಿ ಅಪರಿಚಿತರಾಗಿರೋ ಜೊತೆ ಪರಿಚಿತರಾಗಿ ಅವ್ರ ಜೊತೆ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು, ಎಲ್ಲದಕ್ಕಿಂತ ಹೆಚ್ಚಿಗೆ ಅವ್ರು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು, ಅವ್ರು ಮತ್ತೆ ನನಗೆ ಗಿಫ್ಟ್ಸ್ ಕೊಟ್ಟಿದ್ದು, ಅದೆಲ್ಲ ಒಂಥರ ಹೇಳೋಕ್ಕೆ ಆಗಲ್ಲ. ಅಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಾನು ಈ ಸಲ ಮಾಡಿದೆ. ಯಾವತ್ತೂ ನಾನು ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಮತ್ತು ಇದೆಲ್ಲ ಒಂದು ಚೆನ್ನಾಗಿತ್ತು ಗುರುಗಳೇ. ಈ ಎಕ್ಸ್ಪೀರಿಯೆನ್ಸ್, ಈ ನ್ಯೂ ಇಯರ್ ನಂದು ತುಂಬ ಚೆನ್ನಾಗಾಯಿತು. ಸರಿ ಗುರು, ಈ ಸಲ ಬರ್ಡೇಗೆ ನಿಮಗೆ ನಾನು ಕೇಳ್ತಾ ಇರೋ ಗಿಫ್ಟ್ ಏನು ಅಂದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ನೀವು ನನಗೆ ಕೊಡೋ ದೊಡ್ಡ ಗಿಫ್ಟು.